ತುಂಬಾನೇ ಟೇಸ್ಟಿ ಆಗಿರುತ್ತೆ, ಹಾಗೆ ಸಿಂಪಲ್ ಆಗಿ ಕೂಡ ಮಾಡ್ಕೋಬಹುದು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ವಾರ ಇದ್ದಿದ್ರಿಂದ ಪೂಜೆಗೆಲ್ಲ ರೆಡಿ ಮಾಡಿ ತಿಂಡಿ ಮಾಡ್ತಾ ಇದ್ದೆ. ತಿಂಡಿಗೆ ಇವತ್ತು ಸಿಂಪಲ್ ಆಗಿ ವಾಂಗಿಬಾತ್ ಮಾಡ್ತಾ ಇದ್ದೆ. ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ನಾನು ಇವತ್ತು ವಾಂಗಿಬಾತ್ ನ ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ, ಹಾಗೆ ಸಿಂಪಲ್ ಆಗಿ ಕೂಡ ಮಾಡ್ಕೋಬಹುದು. ಒಂದ್ ಕುಕ್ಕರ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನೂ ಕೂಡ ಹಾಕೊಂತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆ, ಕಡಲೆ ಬೇಳೆ, 2 ಒಣಮೆಣಸಿನಕಾಯಿ ಹಾಗೆ ಪಲಾವ್ ಎಲೆ ಹಾಕೊಂಡೆ. ಅವನ್ನೆಲ್ಲ ಸ್ವಲ್ಪ ಬಾಡಿಸ್ಕೊಂಡು ನಂತರ ನಾನು ಈರುಳ್ಳಿ ಹಾಕೊಂತಾ ಇದ್ದೀನಿ. ಹಾಗೆ ಟೊಮೊಟೊ ಕೂಡ ಹಾಕೊಂತಾ ಇದ್ದೀನಿ. ಇಲ್ಲಿ ನಾನು ಒಂದೇ ಒಂದು ಟೊಮೊಟೊ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಹುಣಸೆ ಹುಳಿ ಕೂಡ ಹಾಕ್ಬೇಕು, ಅದಕ್ಕೋಸ್ಕರ ಎಲ್ಲಾ ಚೆನ್ನಾಗಿ ಸ್ವಲ್ಪ ಬೇಯೋ ತರ ಎಲ್ಲ ಬಾಡಿಸ್ಕೊಂಡು ನಂತರ ಇದಕ್ಕೆ ಬದನೆಕಾಯಿ ಹಾಕೊಂತಾ ಇದ್ದೀನಿ. ನಾನಿಲ್ಲಿ ಚಿಕ್ಕದು 2 ಬದನೆಕಾಯಿ ಹಾಕೊಂಡಿದ್ದೀನಿ. ಬದನೆಕಾಯಿ ಸ್ವಲ್ಪ ಬಾಡ್ಸಾದ್ಮೇಲೆ ಹುಣಸೆ ಹುಳಿ ಹಾಕೊಂತಾ ಇದ್ದೀನಿ. ನಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋಬೇಕು. ನಂತರ ನಾನು ಹಸಿ ಬಟಾಣಿ ಹಾಕೊಂತಾ ಇದ್ದೀನಿ. ಹಸಿ ಬಟಾಣಿ ಇಲ್ಲ ಅಂದ್ರೆ ಒಣ ಬಟಾಣಿನೇ ನೆನೆಸ್ಬಿಟ್ಟು ಹಾಕೋಬಹುದು. ನಂತರ ನಾನು ವಾಂಗಿಬಾತ್ ಪೌಡರ್ ಹಾಕೊಂತಿದ್ದೀನಿ. ಅಂಗಡಿನಲ್ಲಿ ಸಿಗುತ್ತಲ್ಲ 10 ರೂಪಾಯಿದು, ಅದನ್ನೇ ನಾನು 1.5 ಪ್ಯಾಕೆಟ್ ಹಾಕೊಂಡಿದ್ದೀನಿ. ನಮಗೆ ಖಾರ ಯಾವ ತರ ಬೇಕೋ ಅಷ್ಟು ಖಾರದ ಪುಡಿ ಮತ್ತೆ ಬೆಲ್ಲ ಹಾಕೊಂಡೆ. ಎಲ್ಲ ನೀಟಾಗಿ ಬಾಡ್ಸಾದ್ಮೇಲೆ ನೆನ್ಸಿರೋ ಅಕ್ಕಿ ಹಾಕೊಂತಾ ಇದ್ದೀನಿ. ಒಂದ್ 10 ನಿಮಿಷ ನೆನ್ಸಿದ್ದೆ ಅಷ್ಟೇನೆ. ಅಕ್ಕಿ ಹಾಕಾದ್ಮೇಲೆ ನಾವು ಮಾಡ್ಕೊಂಡಿರೋ ಮಸಾಲೆ ಒಳಗಡೆ ಈ ಅಕ್ಕಿ ಎಲ್ಲ ಮಿಕ್ಸ್ ಆಗ್ಬೇಕು, ಆ ತರ ಕೈ ಆಡ್ಕೊಂತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ತಾ ಇದ್ದೀನಿ. ಮಸಾಲೆ ಮತ್ತೆ ಅಕ್ಕಿ ನೀಟಾಗಿ ಮಿಕ್ಸ್ ಆದಾದ್ಮೇಲೆ ನಾನು ನೀರ್ ಹಾಕೊಂತಾ ಇದ್ದೀನಿ. ನಾನು ಅಂದಾಜ್ ಮೇಲೆ ಹಾಕ್ತೀನಿ, ಪಲಾವ್ ಹಾಕ್ತಿವಲ್ಲ ಅದೇ ತರ ಹಾಕೊಂಡ್ರೆ ಆಯ್ತು. ಒಂದ್ ಕುದಿ ಬರೋವರೆಗೂ ಕುದಿಸ್ಕೊಂಡು ನಂತರ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಒಂದ್ 3 ವಿಷಲ್ ಹಾಕಿಸ್ಕೊಂಡೆ. ಇವಾಗ ಫುಲ್ ತಣ್ಣಗಾದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ತರ ಕಾಣಿಸ್ತಿದೆ ಅಂತ. ಹಾಗೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಈ ತರ ಕುಕ್ಕರ್ ಅಲ್ಲಿ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ವಾಂಗಿಬಾತ್ ಇಷ್ಟ ಆಗುತ್ತೆ. ನನಗೆ ಗೊತ್ತರ ಮತ್ತೆ ರೈಸ್ ಮಾಡಿ ಮಾಡ್ತೀವಲ್ಲ ಆ ವಾಂಗಿಬಾತ್ ಅಂದ್ರೆ ತುಂಬಾನೇ ಇಷ್ಟ. ತುಂಬಾನೇ ಈಸಿ ಇದೆ, ನೀವು ಒಂದ್ಸಲಿ ಟ್ರೈ ಮಾಡಿ, ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಮನೆಯಲ್ಲಿ ಪೂಜೆ ಮುಗಿಸಿ ಹಾಗೆ ಇಬ್ರು ಕೂಡ ತಿಂಡಿ ಮುಗಿಸ್ಕೊಂಡು ಟೌನ್ ಒಳಗಡೆ ಹೋಗೋಣ ಅಂತ ಹೊಟ್ವಿ. ಫಸ್ಟ್ ವಿಶಾಲ್ ಮಾರ್ಟಿಗೆ ಹೋಗಿ ನಂಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ಅದನ್ನೆಲ್ಲ ತಗೊಂಡು ಅಲ್ಲಿಂದ ನಾವು ನಮ್ಮ ಮನೆಯವ್ರಿಗೆ ಬಟ್ಟೆ ತಗೋಬೇಕು ಅಂತ ಶಾಪಿಗೆ ಹೋದು. ಫಸ್ಟ್ ನಮ್ಮ ಮನೆಯವರು ಹಬ್ಬಕ್ಕೆ ಅಂತ ಬಟ್ಟೆ ತಗೊಂಡ್ರು. ನಂತರ ನಾನು ಪಕ್ಕದಲ್ಲೇ ಒಂದ್ ಅಂಗಡಿ ಇತ್ತು ಅಂತ ನಾನು ಕೂಡ ಅಲ್ಲೇ ಬಟ್ಟೆ ತಗೊಂಡೆ. ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬರ್ತಾ ಹಾಗೆ ಜ್ಯೂಸ್ ಕುಟ್ಕೊಂಡು ಮನೆ ಕಡೆ ಬಂದು. ಇದೇ ವ್ಲಾಗ್ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.